ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ ಬಾಲಕಾಂಡ. ವಿಭೀಷಣನು ತನ್ನ ಪಾಪಕರ್ಮವನ್ನು ಅನುಮೋದಿಸಲಿಲ್ಲವಾದ್ದರಿಂದ ರಾವಣನಿಗೆ ಚಿಂತೆಯಾಯಿತು. ಇತ್ತ ಸೀತೆಯ ಮೇಲಿನ ಆಸೆಯನ್ನೂ ಬಿಡಲಾರದೆ ಹೋದನು. ಮಂತ್ರಾಲೋಚನೆಯ ಸಮಯವು ಮೀರಿ ಹೋಗಿ ಯುದ್ಧಕಾಲ ಸನ್ನಿಹಿತವಾಗಿತ್ತು. ಆದರೂ ಮತ್ತೊಮ್ಮೆ ಮಂತ್ರಾಲೋಚನೆಗಾಗಿ ಸಭೆಯನ್ನು ಕರೆದನು. ವೈಭವದಿಂದ ರಥವೇರಿ ರಾಜಸಭೆಗೆ ಹೊರಟನು. ಜೊತೆಗೆ ಅವನು ಬರುತ್ತಿರುವುದನ್ನು ಸೂಚಿಸಲು ಕಹಳೆ, ತುತ್ತೂರಿ ಮೊದಲಾದವುಗಳನ್ನು ಊದುತ್ತಾ ಸಣ್ಣ ಅಂಗರಕ್ಷಕ ಸೈನ್ಯವೂ ಹೊರಟಿತು. ಶ್ವೇತಛತ್ರವನ್ನು ನೋಡಿದೊಡನೆ ಜನರು ರಾಜನಿಗೆ ಜಯಕಾರ ಹಾಕುತ್ತಿದ್ದರು. ಅವನು ರಾಜಸಭೆಗೆ ಬಂದೊಡನೆ ಒಂದಿಮಾಗದರು ಸ್ತೋತ್ರ ಮಾಡಿದರು. ವಿಶ್ವಕರ್ಮನಿಂದ ನಿರ್ಮಿತವಾದ ದೊಡ್ಡ ಸಭಾಂಗಣ, ಇಂದ್ರನಿಗೂ ಮಿಗಿಲಾದ ವೈಭವದೊಡನೆ ಅಲ್ಲಿನ ರತ್ನಸಿಂಹಾಸನದ ಮೇಲೆ ರಾವಣನು ವಿರಾಜಮಾನನಾದನು. ಈಗ ತುರ್ತು ಪರಿಸ್ಥಿತಿ ಏರ್ಪಟ್ಟಿರುವುದರಿಂದ ಪುನಃ ಆಸ್ಥಾನಿಕರನ್ನು ಕರೆತನ್ನಿ ಎಂದು ಅಲ್ಲಿರುವವರಿಗೆ ಆಜ್ಞೆ ಮಾಡಿದನು. ಕೂಡಲೇ ದೂತರು ಎಲ್ಲರನ್ನೂ ಕರೆತಂದರು. ವಿಭೀಷಣನೂ ತನ್ನ ರಥದಲ್ಲಿ ಬಂದನು. ರಾಜನಿಗೆ ವಂದಿಸಿ ಪ್ರಹಸ್ತನಂತೆಯೇ ತನ್ನ ಪೀಠದಲ್ಲಿ ಕುಳಿತನು. ದೇವಾಸುರರೊಡನೆ ರಾವಣನಿಗಾಗಿ ಅನೇಕ ಬಾರಿ ಯುದ್ಧ ಮಾಡಿದ್ದ ವೀರರೆಲ್ಲರೂ ಅಲ್ಲಿ ಸಭೆ ಸೇರಿದ್ದರು. ಅವರುಗಳ ನಡುವೆ ದೇವತೆಗಳನ್ನೂ ಮಣಿಸಿದ್ದ ದುರಹಂಕಾರಿ ರಾವಣನೂ ಕುಳಿತಿದ್ದನು. ಸುತ್ತಲೂ ಸಿಂಹಾವಲೋಕನ ಮಾಡಿದ ರಾವಣನು ಮೊದಲು ಮಂತ್ರಿ ಪ್ರಹಸ್ತನಿಗೆ ನಗರ ರಕ್ಷಣೆಗಾಗಿ ಸೈನ್ಯದ ಒಂದು ಭಾಗವನ್ನು ಮೀಸಲಾಗಿರಿಸುವಂತೆ ತಿಳಿಸಿದನು. ಅನಂತರ ಸಭೆಯನ್ನುದ್ದೇಶಿಸಿ, ನೀವೆಲ್ಲರೂ ನನ್ನ ಹಿತೈಷಿಗಳೆಂದು ಭಾವಿಸಿ ಸರಿಯಾದ ಸಲಹೆ ಕೊಡುವುದಕ್ಕಾಗಿ ನಿಮ್ಮನ್ನು ಪುನಃ ಕರೆಕಳುಹಿಸಿದ್ದೇನೆ. ನೀವು ನನ್ನನ್ನೆಂದಿಗೂ ಕೈಬಿಟ್ಟಿಲ್ಲ. ಮುಖ್ಯವಾದ ವಿಚಾರವೊಂದನ್ನು ಚರ್ಚಿಸಲು ಸೋದರ ಕುಂಭಕರ್ಣನು ಏಳಲೆಂದು ಕಾದಿದ್ದೆ. ಈಗ ಅವನು ಇಲ್ಲಿ ಬಂದು ಪೀಠವನ್ನು ಅಲಂಕರಿಸಿರುವನು. ಸೀತೆಯನ್ನು ನಾನು ದಂಡಕಾರಣ್ಯದಿಂದ ಕರೆತಂದಿರುವುದು ನಿಮಗೆಲ್ಲ ಗೊತ್ತು. ರಾಕ್ಷಸರ ನಿವಾಸ ಸ್ಥಾನ ಅದು. ಅಲ್ಲಿದ್ದ ಅವಳು ರಾಕ್ಷಸನೇ ಆದ ನನ್ನ ಪ್ರೀತಿಯನ್ನು ನಿರಾಕರಿಸುತ್ತಿರುವಳು. ಅವಳಂತಹ ಸುಂದರಿ 3 ಲೋಕಗಳಲ್ಲಿಯೂ ಇಲ್ಲ. ಅವಳ ಸೌಂದರ್ಯ ಕವಿಗಳ ಅಳವಿಗೂ ಮೀರಿದ್ದು. ಅವಳ ಮೇಲಣ ಆಸೆ ನನ್ನನ್ನು ಬೆಂಕಿಯಂತೆ ಸುಡುತ್ತಿದೆ. ಅದು ನನ್ನನ್ನು ದಾಸನನ್ನಾಗಿ ಮಾಡಿಕೊಂಡು ಬಿಟ್ಟಿದೆ. ಯಾವಾಗಲೂ ರಾಮನನ್ನೇ ಚಿಂತಿಸುತ್ತಿರುವ ಅವಳು ನನ್ನ ಮುಖ ನೋಡಲು ನಿರಾಕರಿಸುತ್ತಾಳೆ. ಅವಳಿಗೆ ನಾನು ಮನಸ್ಸು ಬದಲಾಯಿಸಲು 1 ವರ್ಷದ ಅವಧಿ ಕೊಟ್ಟಿದ್ದೇನೆ. ಅದೂ ಈಗ ಮುಗಿಯುತ್ತಾ ಬಂದಿದೆ. ಈಗ ರಾಮನು ಹೆಂಡತಿಯನ್ನು ಬಿಡಿಸಿಕೊಳ್ಳಲು ವಾನರ ಸೇನೆಯನ್ನು ಕಟ್ಟಿಕೊಂಡು ಲಂಕೆಯ ಮೇಲೇರಿ ಬರುತ್ತಿದ್ದಾನೆ ಎಂದು ಕೇಳಿದೆ. ದಶರಥನ ಮಕ್ಕಳೂ ಮಂಗಗಳೂ ಈ ದೊಡ್ಡ ಸಮುದ್ರವನ್ನು ದಾಟಿ ಬರಲು ಸಾಧ್ಯವೇ? 1 ಕಪಿಯೇನೋ ದಾಟಿ ಲಂಕೆಗೆ ಬಂದು ಧ್ವಂಸ ಕಾರ್ಯ ನಡೆಸಿದ್ದು ನಿಜ. ಈಗ ಏನು ಮಾಡಬೇಕೆಂದು ವಿವೇಕಿಗಳಾದ ನೀವು ಹೇಳಬೇಕು. ದೇವಾಸುರರೊಡನೆ ನಡೆದ ಅನೇಕ ಯುದ್ಧಗಳಲ್ಲಿ ನೀವು ನನ್ನನ್ನು ನೋಡಿರುವುದರಿಂದ ನಿಮ್ಮ ಮುಂದೆ ನಾನು ಪೌರುಷ ಕೊಚ್ಚಿಕೊಳ್ಳಬೇಕಾಗಿಲ್ಲ. ಈ 2 ಮಾನವ ಪ್ರಾಣಿಗಳಿಂದ ನಮಗೆ ಅಪಾಯ ಕಾದಿದೆ ಎಂದು ನನಗೇನೂ ಅನ್ನಿಸುವುದಿಲ್ಲ. ಸೀತೆಯನ್ನು ಸೆರೆಯಲ್ಲಿಟ್ಟಿರುವ ಸ್ಥಳವನ್ನು ಅವರು ತಿಳಿದುಕೊಂಡಿದ್ದಾರೆ. ಅವರಿಗೆ ವಾನರ ರಾಜನಾದ ಸುಗ್ರೀವನ ಹಾಗೂ ಅವನ ಕಪಿ ಸೈನ್ಯದ ಬೆಂಬಲವಿದೆ. ಅವರೀಗ ಸಮುದ್ರದ ಉತ್ತರ ಕಿನಾರೆಗೆ ಬಂದು ತಲುಪಿದ್ದಾರಂತೆ. ನೀವು ಸಮಸ್ಯೆಯನ್ನು ಕೂಲಂಕಷವಾಗಿ ಯೋಚಿಸಿ ಸೀತೆಯನ್ನು ಇಲ್ಲಿಯೇ ಇಟ್ಟುಕೊಳ್ಳುವ ಹಾಗೆ, ರಾಮಲಕ್ಷ್ಮಣರನ್ನು ಕೊಲ್ಲುವ ಹಾಗೆ, ಲಂಕೆಯನ್ನೂ ಉಳಿಸಿಕೊಳ್ಳುವ ಹಾಗೆ ಉಪಾಯವೊಂದನ್ನು ತಿಳಿಸಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ನಾನೇನೂ ಅವರಿಗೆ ಹೆದರುವವನಲ್ಲ. ಅವರಿಬ್ಬರನ್ನೂ ಇಲ್ಲವಾಗಿಸಲು ಏನು ಮಾಡಬೇಕು ಹೇಳಿ ಎಂದನು. ಸೀತೆಯ ಮೇಲಣ ವ್ಯಾಮೋಹದಿಂದ ಹುಚ್ಚನಂತಾಗಿರುವ ಅಣ್ಣನ ಮಾತುಗಳನ್ನು ಕೇಳುತ್ತಿದ್ದ ಕುಂಭಕರ್ಣನು ಕೋಪದಿಂದ, ಹೀಗಾದರೆ ಏನು ಮಾಡಬೇಕು ಎಂಬ ಈ ಊಹಾಪೋಹಗಳನ್ನೆಲ್ಲ ನೀನು
ಸೀತೆಯನ್ನು ರಾಮಲಕ್ಷ್ಮಣರಿಂದ ಬೇರ್ಪಡಿಸಿ ಕರೆತರುವ ಮೊದಲೇ ಯೋಚಿಸಬೇಕಿತ್ತು. ಇದೆಲ್ಲವೂ ನೀನೊಬ್ಬನೇ ಯೋಚಿಸಿ ಮಾಡಿದ ಅನುಚಿತವಾದ ಸಾಹಸ ಕಾರ್ಯ. ಯಾವ ರಾಜನು ಮಂತ್ರಾಲೋಚನೆಯಿಂದ ಕಾರ್ಯಕ್ರಮವನ್ನು ತೀರ್ಮಾನಿಸಿ ಕೆಲಸವನ್ನು ಕೈಗೆತ್ತಿಕೊಳ್ಳುವನೋ ಅವನು ಅನಂತರ ಪಶ್ಚಾತ್ತಾಪ ಪಡಬೇಕಾಗುವುದಿಲ್ಲ. ಸಾಮಾಧಿ ಉಪಾಯಗಳ ಪರಿಶೀಲನೆ ಇಲ್ಲದೆ ಮಾಡುವ ವಿಪರೀತ ಕೃತ್ಯಗಳು ಅಶುಚಿಯಾದ ಪಾತ್ರೆಯಲ್ಲಿಟ್ಟ ಹವಿಸ್ಸಿನಂತೆ ನಿಷ್ಫಲವೂ ಅನರ್ಥಕಾರಕವೂ ಆಗುತ್ತವೆ. ಯಾವನು ಮನಸ್ಸಿನ ಭ್ರಮೆಯಿಂದ ಮೊದಲು ಮಾಡಬೇಕಾದ್ದನ್ನು ಕೊನೆಯಲ್ಲೂ, ಕೊನೆಯಲ್ಲಿ ಮಾಡಬೇಕಾದ್ದನ್ನು ಮೊದಲೂ ಮಾಡುವನೋ ಅವನಿಗೆ ನೀತಿಯಾಗಲಿ ಅನೀತಿಯಾಗಲಿ ತಿಳಿಯದು. ಅಂಥ ಚಪಲಚಿತ್ತನು ಪ್ರಬಲನಾಗಿದ್ದರೂ ಅವನು ಮಾಡುವ ಕೆಲಸದಲ್ಲಿ ಯಾವ ಒಡುಕು ಸಂಭವಿಸೀತೆಂದು ಶತ್ರುಗಳು ಕಾದು ಕುಳಿತಿರುತ್ತಾರೆ. ಒಡಕು ಸಿಕ್ಕಿದೊಡನೆ ಅದನ್ನು ಬಳಸಿಕೊಳ್ಳುತ್ತಾರೆ. ಅಣ್ಣ, ನೀನು ಊಹೆಗೂ ನಿಲುಕದಂತಹ ದೊಡ್ಡ ಸಾಹಸಕ್ಕೆ ದುಡುಕಿ ಕೈ ಹಾಕಿಬಿಟ್ಟಿದ್ದೀಯಲ್ಲ. ರಾಮನು ಆಗಲೇ ನಿನ್ನನ್ನು ಕೊಲ್ಲದಿದ್ದುದೇ ನಮ್ಮಗಳ ಅದೃಷ್ಟ. ತಿಂದಿರುವ ವಿಷವು ಸಾಯಿಸದೆ ಉಳಿಸಿದಂತಾಯಿತು. ಇನ್ನೊಬ್ಬರು ಕೈ ಹಾಕಲಾರದಂತಹ ಸಾಹಸವನ್ನು ಮಾಡಿಬಿಟ್ಟು ಪರಿಣಾಮವನ್ನು ಎದುರಿಸುತ್ತಿದ್ದೀಯೆ. ನೀನು ಅಪಾಯಕ್ಕೆ ಸಿಕ್ಕಿರುವುದಲ್ಲದೆ ನಿನ್ನನ್ನು ನಂಬಿರುವ ನಮ್ಮೆಲ್ಲರನ್ನೂ ಸಿಕ್ಕಿಸಿರುವೆ. ಒಳ್ಳೆಯದು. ನಾನು ನಿನ್ನ ಶತ್ರುಗಳನ್ನು ಧ್ವಂಸ ಮಾಡಿ ಆಗಿ ಹೋಗಿರುವುದನ್ನು ಸರಿಪಡಿಸುತ್ತೇನೆ. ಇಂದ್ರನೇ ಬಂದರೂ ಅಗ್ನಿವಾಯುಗಳೇ ಬಂದರೂ ಜಗ್ಗದೆ ಹೋರಾಡುತ್ತೇನೆ. ನನ್ನನ್ನು ಎದುರಿಸಬಲ್ಲವರು 3 ಲೋಕಗಳಲ್ಲಿಯೂ ಇರಲಾರರು. ನೀನು ಯಾವುದಕ್ಕೂ ಚಿಂತಿಸಬೇಡ. ನೀನು ಯುದ್ಧದ ಮುಂಚೂಣಿಗೆ ಬರುವ ಅಗತ್ಯವೂ ಇಲ್ಲ. ನಾನೊಬ್ಬನೇ ಎಲ್ಲರನ್ನೂ ಕೊಲ್ಲುತ್ತೇನೆ. ರಾಮನನ್ನು ಮುಗಿಸಿದ ಮೇಲೆ ಸೀತೆ ನಿನ್ನವಳಾಗಿಯೇ ಆಗುತ್ತಾಳೆ ಎಂದನು. ಇಷ್ಟು ನೇರ ನುಡಿಗಳಲ್ಲಿ ಕುಂಭಕರ್ಣನು ತನ್ನ ಕೃತ್ಯವನ್ನು ಖಂಡಿಸಿದುದು ರಾವಣನಿಗೆ ಇಷ್ಟವಾಗಲಿಲ್ಲ. ಆದರೆ ಏನು ತಾನೇ ಮಾಡುತ್ತಾನೆ? ಸುಮ್ಮನೇ ಇದ್ದ. ಮಂತ್ರಿಗಳಲ್ಲೊಬ್ಬನಾದ ಮಹಾಪಾರ್ಶ್ವನು ಯುದ್ಧವಾದರೆ ಗೆಲ್ಲುವುದು ನಾವೇ ಎಂಬುದನ್ನು ರಾವಣನಿಗೆ ಪ್ರಿಯವಾಗುವಂತೆ ವರ್ಣಿಸಿ ಹೇಳಿದ. ಅಲ್ಲದೆ ಮಹಾರಾಜರಾದ ನೀವು ಸೀತೆಯ ಪ್ರೀತಿಗಾಗಿ ಬೇಡುವುದೇಕೆ? ಬಲಾತ್ಕಾರದಿಂದ ಪಡೆದರಾಗದೆ ಎಂದನು. ಮಹಾಪಾರ್ಶ್ವನ ಮಾತಿನಿಂದ ರಾವಣನಿಗೆ ಸ್ವಲ್ಪ ಸಮಾಧಾನವಾಯಿತು. ಶತ್ರುಗಳನ್ನು ಸೋಲಿಸಬಲ್ಲೆವು ಎನ್ನುವ ನಿನ್ನ ಮಾತಿನಿಂದ ನನಗೆ ಸಂತೋಷವಾಗಿದೆ. ಸೀತೆಯನ್ನು ನಾನು ಬಲಾತ್ಕಾರದಿಂದ ಪಡೆಯಲಾರೆ. ಏಕೆಂದು ಹೇಳುತ್ತೇನೆ ಕೇಳು. ಒಮ್ಮೆ ನಾನು ಆಕಾಶ ಮಾರ್ಗವಾಗಿ ಹೋಗುತ್ತಿದ್ದಾಗ ಬ್ರಹ್ಮಲೋಕಕ್ಕೆ ಹೋಗುತ್ತಿದ್ದ ಪುಂಜಿಕ ಸ್ಥಲೆ ಎಂಬ ಅಪ್ಸರಸಿಯನ್ನು ಕಂಡೆನು. ಅಗ್ನಿಶಿಖೆಯಂತೆ ತೇಜಸ್ವಿನಿಯಾಗಿದ್ದ ಆ ಸುಂದರಿಯನ್ನು ಕಂಡು ನನ್ನ ಮನಸ್ಸು ವಿಚಲಿತವಾಯಿತು. ಅವಳನ್ನು ಬಲಾತ್ಕಾರದಿಂದ ನನ್ನವಳಾಗಿಸಿಕೊಂಡು ಬಿಟ್ಟೆನು. ಇದನ್ನು ಅವಳಿಂದ ತಿಳಿದ ಬ್ರಹ್ಮದೇವನಿಗೆ ಕೋಪ ಬಂದು, ಎಲೈ ರಾವಣ, ಇನ್ನು ಮುಂದೆ ನೀನು ಯಾವಳನ್ನಾದರೂ ಬಲಾತ್ಕರಿಸಿದರೆ ನಿನ್ನ ತಲೆ 1000 ಹೋಳಾಗಿ ಒಡೆದು ಹೋಗಲಿ ಎಂದು ಶಪಿಸಿಬಿಟ್ಟನು. ಇರಲಿ, ನನ್ನ ಶೌರ್ಯ ಸಮುದ್ರದಂತೆ ಮಹತ್ತಾದುದು, ಚಂಡಮಾರುತದಂತೆ ದುಸ್ಸಹವಾದುದು. ರಾಮನು ಇದನ್ನರಿಯದೆ ನನ್ನ ಮೇಲೇರಿ ಬರುತ್ತಿದ್ದಾನೆ. ಗುಹೆಯಲ್ಲಿ ನಿದ್ರಿಸುತ್ತಿರುವ ಸಿಂಹವನ್ನು ಬಡಿದೆಬ್ಬಿಸಿದಂತೆ ಇದು. ನನ್ನ ಬಾಣಗಳ ರುಚಿಯನ್ನೇನು ನೋಡಿದ್ದಾನೆ ಅವನು? ಪೂರ್ವದಲ್ಲಿ ಹುಟ್ಟುವ ಸೂರ್ಯನು ನಕ್ಷತ್ರಗಳ ಬೆಳಕನ್ನೆಲ್ಲ ಇಲ್ಲವಾಗಿಸುವಂತೆ ಅವನದೆಂದು ಖ್ಯಾತವಾಗಿರುವ ಶಕ್ತಿಯನ್ನೆಲ್ಲ ನಾನು ಹೀರಿಬಿಡುತ್ತೇನೆ. ಕಪಿಯ ಹಿಂಡೊಂದನ್ನು ಕರೆತಂದು ಹುಲುಮಾನವನೊಬ್ಬನು ನನ್ನನ್ನು ಸೆಣಸುವುದೇ? ಎಂಥ ಮೂರ್ಖತನ ಎಂದನು. ಇವರುಗಳ ಮಾತನ್ನೆಲ್ಲ ಕೇಳುತ್ತಿದ್ದ ವಿಭೀಷಣನು, ಮಹಾಪ್ರಭು, ನೀನು ಪ್ರೀತಿಸಲು ಹೊರಟಿರುವ ಆ ಸೀತೆ ನಿನ್ನ ಪಾಲಿಗೆ ಒಂದು ಘೋರ ಸರ್ಪಿಣಿಯೆಂದು ನಿನಗೇಕೆ ತಿಳಿಯುತ್ತಿಲ್ಲ? ಅವಳ ಮನಸ್ಸಿನಲ್ಲಿರುವ ದುಃಖವೇ ನಿನ್ನನ್ನು ಕೊಲ್ಲಲಿರುವ ವಿಷ. ಅವಳ ಮುಗುಳ್ನಗುವೇ ಆ ಸರ್ಪಿಣಿಯ ಕೋರೆಹಲ್ಲುಗಳು. ಅವಳ ಕೈಬೆರಳುಗಳೇ 5 ಹೆಡೆಗಳು. ಅಣ್ಣ, ನನ್ನ ಮಾತನ್ನು ಕೇಳು. ವಾನರರು ಲಂಕೆಗೆ ನುಗ್ಗುವ ಮುನ್ನ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು. ರಾಮಬಾಣಗಳು ಒಂದೊಂದೂ ಇಂದ್ರನ ವಜ್ರಾಯುಧದಂತೆ. ನಿನ್ನ ಯೋಧರು
ರಾಮನ ವೀರ್ಯವನ್ನು ತಡೆಯಲಾರರು. ನೀನೂ ಅವನನ್ನು ಎದುರಿಸಲಾರೆ. ದೇವತೆಗಳೇ ನಿನ್ನ ರಕ್ಷಣೆಗೆ ಬಂದರೂ ನೀನು ರಾಮನ ಬಾಣಗಳಿಂದ ಸಾಯುವುದನ್ನು ತಪ್ಪಿಸಿಕೊಳ್ಳಲಾರೆ. ಆಕಾಶವನ್ನೇ ಅಡರಿದರೂ ಪಾತಾಳದಲ್ಲೇ ಅಡಗಿದರೂ ನೀನು ಉಳಿಯಲಾರೆ. ಪ್ರಹಸ್ತ, ದೊಡ್ಡದಾಗಿ ಹೆಗ್ಗಳಿಕೆ ಹೇಳಿಕೊಳ್ಳುತ್ತಿರುವೆಯಲ್ಲ, ರಾಮ ಬಾಣಗಳ ರುಚಿಯನ್ನು ನೋಡುವವರೆಗೂ ಸುಮ್ಮನಿರು ಎಂದನು. ಪ್ರಹಸ್ತನು ಕೋಪದಿಂದ ವಿರೋಧಿಸಿ ಮಾತನಾಡುವವರೆಗೂ ಸುಮ್ಮನಿದ್ದ ವಿಭೀಷಣನು ಮತ್ತೆ, ನೀವೆಲ್ಲರೂ ಅಂದುಕೊಂಡಿರುವುದು ತಪ್ಪು. ಕುಂಭಕರ್ಣನ ಮಾತಾಗಲಿ ಅಣ್ಣನ ಮಾತಾಗಲಿ ಸರಿಯಲ್ಲವೇ ಅಲ್ಲ. ನಿಮಗೆ ಯಾರಿಗೂ ರಾಮನ ವೀರ್ಯದ ಕಲ್ಪನೆಯೇ ಇಲ್ಲ. ನೀವು ಕಾಲ್ಪನಿಕವಾಗಿ ಗಳಹುತ್ತಿರುವುದು ಪಾಪಿ ತಾನು ಸ್ವರ್ಗಕ್ಕೆ ಹೋಗುವೆನೆಂದುಕೊಂಡಂತೆ ಆಗಿದೆ. ರಾಮನನ್ನು ಕೊಲ್ಲುವುದೇ? ದೇವತೆಗಳೂ ರಾಮನ ಶೌರ್ಯ ಇಷ್ಟೇ ಎಂದು ಹೇಳಲಾರರು. ನೀವು ಯಾರೂ ಯುದ್ಧದಲ್ಲಿ ರಾಮನನ್ನು ಎದುರಿಸಿ ನಿಲ್ಲಲಾರಿರಿ. ಈ ನಮ್ಮ ಮಹಾರಾಜ ದುರಾಸೆಗೆ ಬಲಿಯಾಗಿ ವಿವೇಕವಿಲ್ಲದೆ ವರ್ತಿಸುತ್ತಿದ್ದಾನೆ. ಪರಿಣಾಮವನ್ನು ಯೋಚಿಸದೆ ಮನಸ್ಸು ಬಂದಂತೆ ಅಕಾರ್ಯವನ್ನೂ ಸಹ ಮಾಡಿಬಿಡುತ್ತಾನೆ. ಸಹಜವಾಗಿಯೇ ಕ್ರೂರನಾದ ಇವನನ್ನು ಹುರಿದುಂಬಿಸುತ್ತಿರುವ ನೀವುಗಳು ಹಿತಶತ್ರುಗಳೇ ಸರಿ. ಇದರಿಂದ ಸಮಸ್ತ ರಾಕ್ಷಸರ ನಾಶ ಖಂಡಿತ. ನಿಮ್ಮ ರಾಜನನ್ನು ಮಹಾಬಲವುಳ್ಳ 1000 ಹೆಡೆಯ ಘೋರ ಸರ್ಪವೊಂದು ಸುತ್ತಿಕೊಂಡು ಬಿಗಿಯುತ್ತಿದೆ. ನೀವು ಅವನನ್ನು ಬಿಡಿಸಿಕೊಳ್ಳುವುದಕ್ಕೆ ಬದಲಾಗಿ ಅವನ ಸಾವನ್ನು ಇನ್ನೂ ಸಮೀಪಕ್ಕೆ ತರುತ್ತಿರುವಿರಿ. ರಾಮನೆಂಬ ಮಹಾಸಾಗರವು ವಾನರ ಸೇನೆ ಎಂಬ ತನ್ನ ಜಲದಲ್ಲಿ ಅವನನ್ನು ಸೆಳೆದುಕೊಂಡು ಮುಳುಗಿಸುತ್ತಿದೆ. ಸೀತೆಯನ್ನು ರಾಮನಿಗೆ ಒಪ್ಪಿಸುವ ಮೂಲಕ ನೀವು ಅದನ್ನು ತಪ್ಪಿಸಬೇಕು. ತನ್ನ ರಾಜನ ಹಿತವು ಮನಸ್ಸಿನಲ್ಲಿರುವ ಮಂತ್ರಿಯು ಶತ್ರುವಿನ ಬಲಾಬಲಗಳನ್ನು ಸರಿಯಾಗಿ ಅರಿತುಕೊಳ್ಳಬೇಕು. ದೈವವೂ ವಿಧಿಯೂ ತಮಗೆ ಅನುಕೂಲವಾಗಿದೆಯೋ ಇಲ್ಲವೋ ಎಂಬುದನ್ನೂ ನೋಡಬೇಕು. ಇವನ್ನೆಲ್ಲ ಸೂಕ್ತ ರೀತಿಯಲ್ಲಿ ಪರಿಗಣಿಸಿ ಅನಂತರವೇ ದೇಶಕ್ಕೂ ರಾಜನಿಗೂ ಒಳಿತಾಗುವಂತಹ ಮಂತ್ರಾಲೋಚನೆ ಹೇಳಬೇಕು ಎಂದನು. ವಿಭೀಷಣನ ಮಾತನ್ನು ಅಸಹನೆಯಿಂದಲೇ ಕೇಳಿಸಿಕೊಳ್ಳುತ್ತಿದ್ದ ಇಂದ್ರಜಿತ್ತು, ತಂದೆಯೇ, ನಿಮ್ಮ ಈ ತಮ್ಮನ ಮಾತು ಆಶ್ಚರ್ಯಕರವಾಗಿದೆ. ಹೇಡಿಯೊಬ್ಬನ ನಿರರ್ಥಕ ಮಾತಿದು. ಅದನ್ನು ಕೇಳುವುದೇ ನಿನಗೆ ಅಪಕೀರ್ತಿ. ನಮ್ಮ ಪೌಲಸ್ತ್ಯ ವಂಶದಲ್ಲಿ ಹುಟ್ಟಿದ ಇನ್ನು ಯಾರೂ ಇಂಥ ಮಾತನ್ನು ಅನುಸರಿಸಲಾರರು. ನಿಮ್ಮ ಸೋದರರ ಪೈಕಿ ಈ ಒಬ್ಬನು ಎಲ್ಲದರಲ್ಲಿಯೂ ಭಿನ್ನ. ವಂಶದ ಗುಣಗಳಲ್ಲಿ, ಶೌರ್ಯದಲ್ಲಿ, ಬಲದಲ್ಲಿ, ಪೌರುಷದಲ್ಲಿ, ಕಷ್ಟ ಸಮಯದಲ್ಲಿ ಸ್ಥಿರತೆ ಕಾಯ್ದುಕೊಳ್ಳುವುದರಲ್ಲಿ ವಿಭೀಷಣ ನೀನೊಬ್ಬ ಹೇಡಿ. ಆ ಅಯೋಧ್ಯೆಯ ರಾಜಕುಮಾರರನ್ನು ಯಾವಾಗಲೂ ಮುಗಿಲೆತ್ತರಕ್ಕೆ ಏರಿಸುತ್ತಿರುವೆ. ಯಾರವರು? ಒಬ್ಬ ಸಾಮಾನ್ಯ ರಾಕ್ಷಸನೂ ಅವರನ್ನು ಹೊಸಕಿ ಹಾಕಬಲ್ಲ. ರಾಮ ಹಾಗೂ ಅವನ ದುರ್ಜಯತೆಯ ಬಗ್ಗೆ ಹೇಳಿ ನಮ್ಮನ್ನು ಹೆದರಿಸುವೆಯಾ? ನಾನು ದೇವೇಂದ್ರನನ್ನೇ ಸೆರೆ ಹಿಡಿದು ಲಂಕೆಗೆ ಎಳೆದು ತಂದವನು. ನನ್ನನ್ನು ನೋಡಿದೊಡನೆ ಉಳಿದ ದೇವತೆಗಳೆಲ್ಲ ಓಡಿ ಹೋದರು. ಅದು ನಿನಗೆ ಮರೆತು ಹೋಯಿತೆ? ಅಥವಾ ನಾನು ಸುಳ್ಳಾಡುತ್ತಿರುವೆನೆ? ಐರಾವತವನ್ನು ಬಡಿದು ನೆಲ ಕಚ್ಚಿಸಿ ಅದರ ಹಲ್ಲು ಮುರಿದವ ನಾನು. ದುರ್ಜಯ ಎಂದರೆ ನಾನು. ರಾಮಲಕ್ಷ್ಮಣರ ಎದುರಿಗೆ ನನ್ನ ಶೌರ್ಯ ಸಾಲದೆ ಹೋಗುತ್ತದೆ ಎಂದು ಹೇಗೆ ಹೇಳುವೆ? ನನ್ನ ಶೌರ್ಯವೇಕೆ ನಿನ್ನ ಮನಸ್ಸಿಗೆ ಬರುವುದಿಲ್ಲ ಎಂದನು. ವಿಭೀಷಣನು ಇಂದ್ರಜಿತ್ತುವಿನ ಈ ಮಾತುಗಳನ್ನು ಶಾಂತವಾಗಿ ಕೇಳಿದನು. ತನ್ನ ಇಂಗಿತವನ್ನು ಅವನಿಗೆ ತಿಳಿಯ ಹೇಳಬೇಕೆಂದು, ಮಗು, ಮೇಘನಾದ, ನೀನಿನ್ನೂ ಹುಡುಗ. ನಿನ್ನ ವಿವೇಕ ಇನ್ನೂ ಬಲಿತಿಲ್ಲ. ಯಾವುದು ಸರಿ ಯಾವುದು ತಪ್ಪು ಎಂಬ ಪಾಠವನ್ನು ನೀನು ಇನ್ನೂ ಕಲಿತಿಲ್ಲ. ನೀನು ಹೇಳಿಕೊಳ್ಳುವ ಹೆಗ್ಗಳಿಕೆ ನಿನ್ನನ್ನು ನಾಶದೆಡೆಗೆ ಒಯ್ಯುತ್ತದೆಯೇ ಹೊರತು ಅದಕ್ಕೆ ಬೇರೇನೂ ಅರ್ಥವಿಲ್ಲ. ರಾಮನ ಹಿರಿಮೆಯ ಬಗ್ಗೆ ಹೇಳಿದಾಗಲೂ ಸಹ ಬರಲಿರುವ ಅಪಾಯ ನಿನ್ನ ಮನಸ್ಸಿಗೆ ಹೋಗುತ್ತಿಲ್ಲವಲ್ಲ. ನೀನು ನಿನ್ನ ತಂದೆಗೆ ಸಹಾಯ ಮಾಡುವೆಯಾ? ಅವನ ಶೌರ್ಯದ ಭ್ರಮೆಯನ್ನು ಪ್ರೋತ್ಸಾಹಿಸುವ ನೀನು ನಿಜವಾಗಿ ಅವನ ಶತ್ರು. ನನಗೆ ಗೊತ್ತು.
ನಿನ್ನ ಜೀವಿತ ಕೊನೆಗೊಳ್ಳುವ ಕಾಲ ಹತ್ತಿರ ಬಂದಿದೆ. ನಿನ್ನಂತಹ ಅನನುಭವೀ ಯೋಧನನ್ನು ರಾಜನು ಮಂತ್ರಾಲೋಚನೆಗೆ ಕರೆಸಲೇಬಾರದಿತ್ತು. ರಾಜನೂ ಮೃತ್ಯುವಿನೆಡೆಗೆ ಧಾವಿಸುತ್ತಿದ್ದಾನೆ. ಮಗು, ನಿನಗೆ ಧರ್ಮದ ಪಥ ಗೊತ್ತಿಲ್ಲ. ನೀನು ಮಾಡುವುದಕ್ಕಾಗದ ಕಾರ್ಯಗಳೂ ಇವೆ ಎಂದು ನೀನು ಅರಿಯುತ್ತಿಲ್ಲವಲ್ಲ. ಅಶಿಕ್ಷಿತನಾದ ನಿನಗೆ ಹಿರಿಯರಿಗೂ ಗುರುಗಳಿಗೂ ಗೌರವ ಕೊಡುವುದೇ ಗೊತ್ತಿಲ್ಲ. ನೀನು ವಿವೇಕಿಯೂ ಅಲ್ಲ, ವಿಶಾಲ ಬುದ್ಧಿಯವನೂ ಅಲ್ಲ. ನಿನ್ನ ಯೋಚನೆ ಯಾವಾಗಲೂ ಓಡುವುದು ಕೇಡಿನ ಕಡೆಗೆ. ಅರ್ಥವಿಲ್ಲದ ಮಾತುಗಳನ್ನಾಡುತ್ತಿರುವೆ. ಸದ್ಯದಲ್ಲೇ ಬಂದು ಎರಗಲಿರುವ ರಾಮನ ಬಾಣಗಳ ಬಗ್ಗೆ ನಿನಗೆ ಏನೂ ತಿಳಿಯದು ಎಂದನು. ಅನಂತರ ರಾವಣನ ಕಡೆಗೆ ತಿರುಗಿ, ಪ್ರಭು, ನನ್ನ ಮಾತನ್ನು ಕೇಳಿ. ನಿಮ್ಮ ಬಳಿ ಇರುವ ಅನರ್ಘ್ಯ ರತ್ನಗಳನ್ನು ತೆಗೆದುಕೊಂಡು ಸೀತೆಯೊಂದಿಗೆ ರಾಮನ ಬಳಿಗೆ ಹೋಗಿ ಅವಳ ಜೊತೆಗೆ ಅವುಗಳನ್ನೂ ಒಪ್ಪಿಸಿ. ಆಮೇಲೆ ನಿರಾತಂಕವಾಗಿ ನಾವೆಲ್ಲರೂ 4 ಕಾಲ ಬದುಕಿ ಬಾಳಬಹುದು. ದಯವಿಟ್ಟು ನಾನು ಹೇಳಿದ ಹಾಗೆ ಮಾಡಿ ಎಂದನು. ವಿಧಿಪ್ರೇರಿತನಾದ ರಾವಣನು ವಿಭೀಷಣನ ಮಾತಿಗೆ ಕಿವಿಗೊಡಲಿಲ್ಲ. ಶತ್ರುವಿನೊಡನೆ ಕೆರಳಿದ ಸರ್ಪದೊಡನೆ ಒಂದು ವೇಳೆ ಇರಬಹುದಾದರೂ ಶತ್ರುಪಕ್ಷವನ್ನು ವಹಿಸಿ ಮಿತ್ರನೆಂದು ನಟಿಸುವವನ ಜೊತೆಗೆ ಬಾಳುವುದು ಕಷ್ಟ ಎನ್ನುವ ಮಾತು ಸುಳ್ಳಲ್ಲ. 3 ಲೋಕಗಳಲ್ಲಿಯೂ ಜ್ಞಾತಿಗಳ ಸ್ವಭಾವ ಒಂದೇ. ತಮ್ಮವರಿಗೆ ಕಷ್ಟ ಬಂದರೆ ಸಂತೋಷಪಡುವುದು, ಬಂಧುವೊಬ್ಬನು ಪ್ರಸಿದ್ಧಿ ಪಡೆದರೆ ಅವನನ್ನು ಉಪೇಕ್ಷಿಸುವುದು, ಶೂರನಾಗಿದ್ದರೆ ಅವಮಾನಿಸಲು ಹವಣಿಸುವುದು ದಾಯಾದಿಗಳಿಗೆ ಸಹಜ. ಕುಟುಂಬಕ್ಕೆ ಅಪಾಯ ಒದಗಿದಾಗ ಒಳಗೇ ದ್ರೋಹ ಬಗೆಯುತ್ತಿರುತ್ತಾರೆ. ಹಿಂದೆ ಪದ್ಮವನದಲ್ಲಿ ಆನೆಗಳನ್ನು ಹಿಡಿಯಲು ಕೆಲ ಜನರು ಬಲೆಗಳನ್ನು ಹಿಡಿದು ಹೋಗಿದ್ದರಂತೆ. ಆ ಆನೆಗಳು ಜನರನ್ನು ನೋಡಿ, ನಮಗೆ ಬೆಂಕಿಯಿಂದಾಗಲಿ ಶಸ್ತ್ರಗಳಿಂದಾಗಲಿ ಬಲೆಯಿಂದಾಗಲಿ ಭಯವಿಲ್ಲ. ಕ್ರೂರರೂ ಸ್ವಾರ್ಥಿಗಳೂ ಆದ ನಮ್ಮ ಜ್ಞಾತಿಗಳಿವೆಯಲ್ಲ, ಪಳಗಿದ ಆನೆಗಳು, ಅವುಗಳಿಗೆ ಹೆದರಬೇಕಾಗಿದೆ. ನಮ್ಮನ್ನು ಹಿಡಿಯುವ ಉಪಾಯವನ್ನು ಅವು ಈ ಮನುಷ್ಯರಿಗೆ ಹೇಳಿಕೊಡುತ್ತವೆ. ಎಲ್ಲ ಭಯಗಳಿಗಿಂತ ಜ್ಞಾತಿಗಳ ಭಯ ದೊಡ್ಡದು. ಗೋವುಗಳಲ್ಲಿ ಹಾಲು, ಬ್ರಾಹ್ಮಣರಲ್ಲಿ ಇಂದ್ರಿಯ ನಿಗ್ರಹವೂ ಹೆಂಗಸರಲ್ಲಿ ಚಂಚಲತೆಯೂ ಇರುವ ಹಾಗೆ ದಾಯಾದಿಗಳಲ್ಲಿ ಅಸೂಯೆ ಇರುವುದು ಸಹಜ ಎಂದವಂತೆ. ವಿಭೀಷಣ, ನಾನು ಜಗದ್ವಂದ್ಯನಾಗಿ ಐಶ್ವರ್ಯವಂತನಾಗಿರುವುದೂ ಶತ್ರುಗಳನ್ನು ತುಳಿದಿಟ್ಟಿರುವುದೂ ನಿನಗೆ ಇಷ್ಟವಾಗಿಲ್ಲ. ಕಮಲಪತ್ರದ ಮೇಲೆ ನೀರನ್ನಿಟ್ಟ ಹಾಗೆ ದುಷ್ಟ ಜನರಲ್ಲಿ ನಾವು ಇಡುವ ಪ್ರೀತಿಯು ಸ್ನೇಹಬಂಧವಾಗುವುದಿಲ್ಲ. ಹೂವಿನ ಮಕರಂದವನ್ನು ಸವಿದ ದುಂಬಿಯು ಹಾರಿ ಹೋಗುವಂತೆ ದುಷ್ಟರು ಸ್ನೇಹವನ್ನು ತೊರೆದು ಹೊರಟು ಹೋಗುವರು. ಆನೆ ಮೊದಲು ಸ್ನಾನ ಮಾಡಿ ಆಮೇಲೆ ಸೊಂಡಲಿನಿಂದ ಧೂಳನ್ನು ಮೈತುಂಬ ಎರಚಿಕೊಳ್ಳುವಂತೆ ದುಷ್ಟರು ತಾವೇ ಬೆಳೆಸಿಕೊಂಡ ಸ್ನೇಹವನ್ನು ತಾವಾಗಿಯೇ ಕೆಡಿಸಿಕೊಳ್ಳುತ್ತಾರೆ. ಮಳೆಗಾಲದಲ್ಲಿ ಮಳೆ ಸುರಿಸುವ ಮೋಡವು ಶರತ್ಕಾಲದಲ್ಲಿ ಗುಡುಗಿದರೂ ಭೂಮಿ ನೆನೆಯುವಷ್ಟು ನೀರನ್ನೂ ಹೇಗೆ ಸುರಿಸುವುದಿಲ್ಲವೋ ಹಾಗೆ ದುಷ್ಟರ ಸ್ನೇಹವು ಕ್ರಮವಾಗಿ ಖಿಲವಾಗಿ ಹೋಗುವುದು. ಇನ್ನಾರಾದರೂ ಈ ಮಾತುಗಳನ್ನಾಡಿದ್ದರೆ ಅವರನ್ನು ನಾನು ಜೀವಸಹಿತ ಉಳಿಸುತ್ತಿರಲಿಲ್ಲ. ಕುಲಕ್ಕೇ ಕಳಂಕನಾದ ನಿನ್ನ ಮುಖವನ್ನೂ ನೋಡುವುದು ಬೇಡವೆನಿಸಿದೆ. ವಿಭೀಷಣ, ಧಿಕ್ಕಾರವಿರಲಿ ನಿನಗೆ ಎಂದನು. ತಾನು ನ್ಯಾಯವಾಗಿಯೇ ಮಾತನಾಡಿದ್ದರೂ ರಾವಣನಾಡಿದ ಆ ಪರುಷ ವಾಕ್ಯಗಳನ್ನು ಕೇಳಿದ ವಿಭೀಷಣ ಕ್ಷಣ ಮಾತ್ರವೂ ಅಲ್ಲಿ ನಿಲ್ಲಲಾರದವನಾದ. ಅವನು ಗದಾಧಾರಿಯಾಗಿ ತನ್ನ ಅನುಚರರಾದ 4 ರಾಕ್ಷಸರೊಡನೆ ಛಂಗನೆ ಆಕಾಶಕ್ಕೆ ಹಾರಿದ. ಅಲ್ಲಿಂದ ಕೊನೆಯ ಬಾರಿಗೆ ರಾವಣನನ್ನು ಕುರಿತು, ಮಹಾರಾಜ, ನೀನು ನನಗೆ ಅಣ್ಣ, ತಂದೆಗೆ ಸಮಾನ, ಏನು ಬೇಕಾದರೂ ಬಯ್ಯಬಹುದು. ಆದರೆ ನೀನು ಧರ್ಮ ಮಾರ್ಗವನ್ನು ಮೀರಿರುವೆ. ನಿನ್ನನ್ನು ಉಳಿಸಲು ನಾನು ಪ್ರಯತ್ನಿಸಿದೆ. ನನ್ನ ಮನಸ್ಸಿನಲ್ಲಿದ್ದುದು ನಿನ್ನ ಕ್ಷೇಮವೊಂದೇ. ಅಣ್ಣನೆಂಬ ಪ್ರೀತಿಯಿಂದ ನಿನಗೆ 4 ಮಾತು ಹಿತವಾದವನ್ನು ಹೇಳಿದೆ. ಇದನ್ನು ದುರುದ್ದೇಶಪೂರ್ವಕವೆನ್ನುತ್ತೀಯಾ? ಈ ಕಠೋರವಾದ ಆಪಾದನೆಯನ್ನು ಮಾತ್ರ ನಾನು ಸಹಿಸಲಾರೆ.
ಕಾಲವಶರಾದವರಿಗೆ ಇಂದ್ರಿಯಗಳು ಹತೋಟಿ ತಪ್ಪುತ್ತವೆ, ಬುದ್ಧಿಮಾತು ಹಿಡಿಸುವುದಿಲ್ಲ. ಸುಲಭಾ ಪುರುಷಾ ರಾಜನ್ ಕಾಲಸ್ಯ ವಶಮಾಗತಾ ಅಪ್ರಿಯಸ್ಯತು ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಯಾವಾಗಲೂ ಪ್ರಿಯವಾಗಿಯೇ ಮಾತನಾಡುವ ಜನರು ಸುಲಭವಾಗಿ ಸಿಕ್ಕುತ್ತಾರೆ. ಅಪ್ರಿಯವಾದರೂ ಪಥ್ಯವಾದ ನುಡಿಯನ್ನು ಹೇಳುವವರು ದುರ್ಲಭ. ಅಂಥ ಮಾತನ್ನು ಕೇಳುವವರೂ ದುರ್ಲಭ. ಮೃತ್ಯುಪಾಶುವು ನಿನ್ನ ಕೊರಳಿಗೆ ಸುತ್ತಿಕೊಂಡಿರುವುದನ್ನು ಕಂಡು ನನಗೆ ಸುಮ್ಮನಿರಲಾಗುತ್ತಿಲ್ಲ. ಮನೆಗೆ ಬೆಂಕಿ ಬಿದ್ದಾಗ ಉಳಿಸಲು ಪ್ರಯತ್ನಿಸದೆ ನೋಡುತ್ತಾ ಸುಮ್ಮನಿರಲು ಆಗುತ್ತದೆಯೇ? ರಾಮ ಬಾಣಗಳಿಗೆ ಸಿಕ್ಕು ನೀನು ನಾಶವಾಗುವುದನ್ನು ನೋಡಲಾರದಾದೆ. ನಿನ್ನ ಮುಂದೆ ಹೆಗ್ಗಳಿಕೆ ಹೇಳಿಕೊಳ್ಳುತ್ತಿದ್ದ ಎಷ್ಟೋ ರಾಕ್ಷಸರು ರಣರಂಗದಲ್ಲಿ ಮಡಿದಿರುವುದನ್ನು ಈಗಾಗಲೇ ನೋಡಿದ್ದೇನೆ. ಮಹಾರಾಜ, ಎಂತಹ ಶೂರರೂ ಬಲಶಾಲಿಗಳೂ ಅಸ್ತ್ರವಿದ್ಯಾಪಾರಂಗತರೂ ಕಾಲಪ್ರವಾಹವು ಬಂದು ಒದೆಯಿತೆಂದರೆ ಮರಳಿನ ಅಡ್ಡೆಗಳಂತೆ ಕುಸಿಯುತ್ತಾರೆ. ಅಣ್ಣ, ನನ್ನ ಮಾತಿನಲ್ಲಿ ಅತಿರೇಕವಿದ್ದರೆ ಕ್ಷಮಿಸು. ಎಷ್ಟಾದರೂ ನೀನು ನನಗೆ ಅಣ್ಣ, ಗುರು. ಹೇಗಾದರೂ ಮಾಡಿ ಲಂಕೆಯನ್ನು ಉಳಿಸಿಕೊಂಡು ನೀನೂ ಉಳಿದುಕೋ. ನಾನು ಹೋಗುತ್ತೇನೆ. ನಿನಗೆ ಒಳ್ಳೆಯದಾಗಲಿ. ನನ್ನನ್ನು ಪರಿತ್ಯಜಿಸಿದ ಮೇಲಾದರೂ ನೆಮ್ಮದಿಯಿಂದಿರು ಎಂದನು.